ಫಿಲಮ್ ಅಂತ ಏನು ಇಷ್ಟ ಆಗಿಲ್ಲ, ಏನು ಚೆನ್ನಾಗಿಲ್ಲ. ಫಸ್ಟ್ ವಿಮರ್ಶೆ ಮಾಡ್ಬೇಕು, ಅವ್ರ ಕಂಟೆಂಟ್ ಸರಿ ಇದೆಯೋ ಇಲ್ಲೋ ಅಂತ. ಅಷ್ಟೆಲ್ಲ ಯಾರು ಅರ್ಥ ಮಾಡ್ಕೊಂತಾರೆ ಈಗ? ಹೆಂಗಿತಾರೆ ಒಳ್ಳೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇದ್ದಾಗಿತ್ತು. ಯಾರು ಒಬ್ಬ ವ್ಯಕ್ತಿ ನೋಡಕ್ಕೆ ಅಷ್ಟು ಜನ 1000 ಜನ ಕರ್ಕೊಂಡ್ಬಿಡ್ತಾರೆ. ಲಾಜಿಕ್ ಆಗಿ ಎಷ್ಟೇ ಮಾಡ್ಬೇಕು. ಸುಮ್ನೆ ಸ್ಟಾರ್ ನಟರ್ನ ಹಾಕೊಂಡು ಯಾವ್ದಾವ್ದೋ ಸ್ಟೋರೀಸ್ ಎಲ್ಲ ತೆಗೆದ್ರೆ ಏನ್ ವರ್ತ್ ಆಗಲ್ಲ, ವರ್ತ್ಲೆಸ್. ಈ ಫಿಲಮ್ ನನ್ಗೇನೋ ನೆಕ್ಸ್ಟ್ ವೀಕ್ ಉಳಿಯೋದು ಡೌಟೇನೆ. ಸಮಥಿಂಗ್ ಇಸ್ ರಾಂಗ್ ಇನ್ ಸ್ಯಾಂಡಲ್ವುಡ್ ಅಂತ. ಸ್ಟಾರ್ಸ್ ಬಗ್ಗೆ ನಮ್ದು ಏನು ಅಭ್ಯಂತರ ಇಲ್ಲ. ಜಸ್ಟ್ ದೇ ಹ್ಯಾಸ್ ಟು ಫೋಕಸ್ ಆನ್ ಕಂಟೆಂಟ್. ಅದ್ರ ಕಡೆ ಫೋಕಸ್ ಮಾಡ್ಬೇಕು. ಜನ ಬರೋದು ಎಂದಕ್ಕೆ? ಎಂಟರ್ಟೈನ್ಮೆಂಟ್. ಜನಕ್ಕೆ ಏನು ರಿಯಲ್ ಲೈಫ್ ಅಲ್ಲಿ ಅವ್ರಿಗೆ ಮಾಡಕ್ ಆಗಲ್ಲ. ಇಲ್ಲಿಗಲ್ ಎಲ್ಲ ಮಾಡ್ಬೋದು ಫಿಲಮ್ ಅಲ್ಲಿ. ಬೋರಿಂಗ್ ಯಾರು ಇಷ್ಟಪಡಲ್ಲ. ಇದ್ರ ಬಗ್ಗೆ ಇದೇ ಫೀಲ್ಡ್ ಅಲ್ಲಿ ಇರೋರು ಅವ್ರು ಯೋಚನೆ ಮಾಡ್ಬೇಕು. ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳಿದೀನಿ. ಕಂಟಿನ್ಯೂಸ್ ಈ ತರ ಒಂದ್ 2-3 ತರ ಮೂವೀಸ್ ಇದೇ ತರ ನೋಡ್ರೆ ಮತ್ತೆ ನೆಕ್ಸ್ಟ್ ಕನ್ನಡ ನೋಡ್ಬೇಕಂತ ಇಂಟ್ರೆಸ್ಟ್ ಬರಲ್ಲ. ಫಿಲಮ್ ಅಂತ ಏನು ಇಷ್ಟ ಆಗಿಲ್ಲ, ಏನು ಚೆನ್ನಾಗಿಲ್ಲ. ಏನಂದ್ರೆ ಫೋಕಸ್ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ಬೇಕು. ಸುಮ್ಮನೆ ಏನೇನೋ ಸ್ಟೋರೀಸ್ನೆಲ್ಲ ಯಾರು ಇಷ್ಟಪಡ್ತಾರೆ? ಜನ ಇಷ್ಟಪಡ್ಬೇಕು. ಪ್ರೆಸೆಂಟ್ ಏನ್ ನೋಡ್ತಿದ್ದೆ ಅದನ್ನ ಬಗ್ಗೆ ಮಾತಾಡ್ಬೇಕು. ಫಸ್ಟ್ ವಿಮರ್ಶೆ ಮಾಡ್ಬೇಕು, ಅವ್ರ ಕಂಟೆಂಟ್ ಸರಿ ಇದೆಯೋ ಇಲ್ಲೋ ಅಂತ. ಯಾರೀಗ ಸಿಂಪಲ್ ವಿಷಯನೇ ಇರ್ಬೋದಾ, ಥೀಮ್ ಅರ್ಥ ಆಯ್ತು ನಮಗೆ. ಬಟ್ ಈ ಅಷ್ಟೆಲ್ಲ ಯಾರು ಅರ್ಥ ಮಾಡ್ಕೊಂತಾರೆ ಈಗ? ಸುಮ್ಮನೆ ಹೆಂಗಿತಾರೆ ಒಳ್ಳೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇದ್ದಾಗಿತ್ತು. ಯಾರು ಒಬ್ಬ ವ್ಯಕ್ತಿ ನೋಡಕ್ಕೆ ಅಷ್ಟು ಜನ 1000 ಜನ ಕರ್ಕೊಂಡ್ಬಿಡ್ತಾರೆ. ರಿಯಲಿಸ್ಟಿಕ್ ಆಗಿ ಎಷ್ಟು ಹೇಳ್ಬೇಕು, ಲಾಜಿಕ್ ಆಗಿ ಎಷ್ಟೇ ಮಾಡ್ಬೇಕು. ಸುಮ್ಮನೆ ಜನ ಯಾವ್ದಾದ್ರು ನೋಡ್ತಾರೆ, ಇಲ್ಲ ಸುಮ್ಮನೆ ಫಿಲಮ್ ಸ್ಟಾರ್ಸ್ 3 ಜನ ಹಾಕೊಂಡ್ರೆ ನೋಡ್ತಾರೆ. ಅದೆಲ್ಲ ತಪ್ಪು. ಅವೆಲ್ಲ ಜಮಾನ ಮುಗೀತು. ಈಗ ಯಾರು ನೋಡಲ್ಲ ಅಂತದ್ನೆಲ್ಲ. ಈಗ ನಾವೇ ನೋಡಿದ್ರಿ, ಸಿಂಪಲ್ ಮೂವಿ, ಒಳ್ಳೆ ಕಂಟೆಂಟ್ ಇರೋದು 100 ಡೇಸ್ ಓಡಿದೆ. ನಿಮ್ಗೂ ಗೊತ್ತು, ನನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅದ್ರ ಕಡೆ ಫೋಕಸ್ ಮಾಡ್ಬೇಕು. ಸುಮ್ಮನೆ ಸ್ಟಾರ್ ನಟರ್ನ ಹಾಕೊಂಡು ಯಾವ್ದಾವ್ದೋ ಸ್ಟೋರೀಸ್ ಎಲ್ಲ ತೆಗೆದ್ರೆ ಏನ್ ವರ್ತ್ ಆಗಲ್ಲ, ವರ್ತ್ಲೆಸ್. ಈ ಫಿಲಮ್ ನನ್ಗೇನೋ ನೆಕ್ಸ್ಟ್ ವೀಕ್ ಉಳಿಯೋದು ಡೌಟೇನೆ. ನೋಡಿ ನೀವೇ. ನೀವು ಇಡೀ ಸಿನಿಮಾ ನೋಡಿದ್ರೆ ನಿಮ್ಗೆ ಏನಾದ್ರು ಒಂದ್ ಪಾಯಿಂಟ್ ಇಷ್ಟ ಆಗೋ ತರ, ಇವಾಗ ಇಷ್ಟ ಇಲ್ದೇ ಇರೋದನ್ನ ಹೇಳಿದ್ರಿ ನೀವು. ಇಷ್ಟ ಇರೋದು ಏನಾದ್ರು? ಐ ಡೋಂಟ್ ಥಿಂಕ್ ಸೊ. ಏನಿಲ್ಲ. ಸುಮ್ಮನೆ ನಡೀತಾ ಅಷ್ಟೇ. ಸುಮ್ಮನೆ ಹೋಗ್ತಾ ಐತೆ. ಓಕೆ, ಇದನ್ನು ಒಂದೇ ದಿನಕ್ಕೆ ಮಾರ್ಕ್ ಜೊತೆಗೇನೆ 45 ರಿಲೀಸ್ ಆಗಿದೆ. ಸೊ ಮಾರ್ಕ್ ಬೆಟರ್ ಅಂತೀರಾ ಅಥವಾ 45 ಬೆಟರ್ ಅಂತೀರಾ? ನಾನು ಮಾರ್ಕ್ ಬಗ್ಗೆ ರಿವ್ಯೂ ಏನು ನೋಡಿಲ್ಲ. ಪ್ಲಸ್ ಆಮೇಲೆ ತಿರ್ಗಾ ಒಂದೇ ದಿನ ರಿಲೀಸ್ ಮಾಡೋದ್ರಿಂದನೂ ಅದ್ರೂ ಗೊತ್ತಾಗ್ತಿದೆ ಸಮಥಿಂಗ್ ಇಸ್ ರಾಂಗ್ ಇನ್ ಸ್ಯಾಂಡಲ್ವುಡ್ ಅಂತ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಬೆಟರ್ ಸ್ಟೋರಿ ಆಗಿರ್ಬೋದು, ಅಥವಾ ಒಂದೇ ದಿನ ರಿಲೀಸ್ ಮಾಡಬಾರ್ದು, ಅಥವಾ ಮಲ್ಟಿಪಲ್ ಸ್ಟಾರ್ ಕಾಸ್ಟ್ ಒಂದೇ ಕಡೆ ಇರಬಾರ್ದು ಅಂತ. ಒಟ್ಟೊಟ್ಟಿಗೆ 3 ಜನ ಇವಾಗ ಏನು ನೋಡಿದ್ರಲ್ಲ, ಸೊ ಮಲ್ಟಿಪಲ್ ಸ್ಟಾರ್ಸ್ ಬೇಡವಾ, ಅಥವಾ ಕಂಟೆಂಟ್ ಏನಾದ್ರು ಲೈಕ್ ನಿಮ್ಮ ಒಂದು ಟೇಸ್ಟ್ ಏನಿದೆ? ಈ ಸ್ಟಾರ್ಸ್ ಬಗ್ಗೆ ನಮ್ದು ಏನು ಅಭ್ಯಂತರ ಇಲ್ಲ. ಇನ್ನು 5 ಜನ ಹಾಕೊಂಡು ಮಾಡಲಿ, ಇನ್ನು 10 ಜನ ಮಾಡ್ಕೊಳ್ಳಿ, ನೋ ಇಶ್ಯೂಸ್. ಬಟ್ ಕಂಟೆಂಟ್, ಜಸ್ಟ್ ದೇ ಹ್ಯಾಸ್ ಟು ಫೋಕಸ್ ಆನ್ ಕಂಟೆಂಟ್. ವೆರಿ ಗುಡ್. ಅಷ್ಟೇ, ಸಿಂಪಲ್. ಕಂಟೆಂಟ್ ಬಗ್ಗೆ ಫೋಕಸ್ ಮಾಡಿ. ಓಕೆ, ಯಾವ ತರ ಕಂಟೆಂಟ್ ಬರಬೇಕು ಅಂತ ಇಷ್ಟಪಡ್ತೀರಾ? ಲವ್, ಮಾಸ್, ಫ್ಯಾಮಿಲಿ ಓರಿಯೆಂಟೆಡ್, ಅಥವಾ ಸೋಷಿಯಲ್ಗೆ, ಅಂದ್ರೆ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜು ಲೈಟ್ ಆಗಿರ್ಲಿ. ಮೇನ್ ಜನ ಬರೋದು ಎಂದಕ್ಕೆ? ಎಂಟರ್ಟೈನ್ಮೆಂಟ್. ಈಗ ರೆಡಿಸಮ್ ಆಗಲಿ, ಬೇರೆ ಏನಾಗ್ಲಿ, ಜನಕ್ಕೆ ಏನು ರಿಯಲ್ ಲೈಫಲ್ಲಿ ಅವ್ರಿಗೆ ಮಾಡಕ್ ಆಗಲ್ಲ. ಅದ್ರ ಮೇಲೆ ಫೋಕಸ್ ಮಾಡ್ರೆ ಯೂಸ್ ಆಗುತ್ತೆ. ಯಾಕಂದ್ರೆ ಫಿಲ್ಮಲ್ಲಿ ಆ ಥರ ಎಲ್ಲ ಮಾಡ್ಬೋದು, ಕರೆಕ್ಟ್ ಅಲ್ಲ? ಇಲ್ಲಿಗಲೆಲ್ಲ ಮಾಡ್ಬೋದು ಫಿಲಮಲ್ಲಿ. ಜನಕ್ಕೆ ಏನ್ ಅವ್ರು ಸ್ವತಃ ಏನ್ ಮಾಡಕ್ ಇಷ್ಟ ಆಗಲ್ಲೋ ಅದನ್ನ ಫಿಲಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನ ನೋಡಿ ಖುಷಿ ಪಡ್ತಾರೆ. ಯಾಕಂದ್ರೆ ರಿಯಲ್ ಲೈಫಲ್ಲಿ ಮಾಡೋಕ್ಕಾಗಲ್ಲ. ರಿಯಲ್ ಲೈಫಲ್ಲಿ ಕೊಲೆ ಮಾಡೋಕ್ಕಾಗುತ್ತಾ, ಮರ್ಡರ್ ಮಾಡೋಕ್ಕಾಗುತ್ತಾ? ಅದೆಲ್ಲ ಕಾನ್ಸಿಕ್ವೆನ್ಸ್ ಎಷ್ಟು ಕಷ್ಟ. ಬಟ್ ಅದೇ ಫಿಲಮಲ್ಲೇ ಅಟ್ಲೀಸ್ಟ್ ನಾವು ಮಾಡೋಕ್ಕಾಗ್ದಿರೋ ನೋಡಿ ಅನ್ಭವಿಸ್ಬೋದಲ್ಲ ಅಂತ ಮೇನ್ ಎಂಟರ್ಟೈನ್ಮೆಂಟ್ಗೋಸ್ಕರ ಬರೋದು. ಬೋರಿಂಗ್ ಯಾರು ಇಷ್ಟಪಡಲ್ಲ. ಲವ್ ಸ್ಟೋರೀಸ್ ಎಲ್ಲ ಮುಗಿದ ಕತೆ, ಅದು ಯಾರು ಇಷ್ಟಪಡಲ್ಲ. ಈಗ ಅದಕ್ಕಂತಾನೆ OTTs ಎಲ್ಲ ಹೆವಿ ಕಾಂಪಿಟೇಷನ್ ಕೊಡ್ತಾವ್ರೆ, ಅದು ಗೊತ್ತು ಅಷ್ಟೇ. ಇದ್ರ ಬಗ್ಗೆ ಇದೇ ಫೀಲ್ಡ್ ಅಲ್ಲಿ ಇರೋರು ಅವ್ರು ಯೋಚನೆ ಮಾಡ್ಬೇಕು. ಫಿಲಮ್ಸ್ ಇಂಡಸ್ಟ್ರಿ ಇರೋರು. ನಾನು ಅಷ್ಟು ಹೇಳಕ್ಕಾಗಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳಿದೀನಿ. ಓವರ್ ಆಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಮಾರ್ಕ್ 45 ಒಟ್ಟಿಗೆ ಬಂದಿದೆ. ಇದನ್ನ ನೀವು ಮಾರ್ಕ್ ನೋಡಿಲ್ಲ ಅನ್ಕೊಂತೀನಿ. ನೋಡಿಲ್ಲ, ಸೊ ಹಾಗಾಗಿ ಅದ್ರ ಬಗ್ಗೆ ರಿವ್ಯೂ ಏನಿಲ್ಲ. 45 ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀರಾ. ಸೊ ಓಕೆ, ಮತ್ತೆ ಬೇರೆ ಏನಾದ್ರು ರಿಗಾರ್ಡಿಂಗ್ ನೆಕ್ಸ್ಟ್ ವೀಕ್ ಉಳಿಯೋದಿಲ್ಲ ಸಮಥಿಂಗ್ ಆ ಥರ ಎಲ್ಲ ಹೇಳಿದ್ರಲ್ಲ, ತುಂಬಾ ರಿಚ್ ಆಗಿ ತೋರಿಸಿದ್ದಾರೆ 3 ಜನ ಆರ್ಟಿಸ್ಟ್ ನ, ಅಂಡ್ ಕ್ವಾಲಿಟಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಕಂಪ್ಲೀಟ್ಲಿ AI ಯೂಸ್ಡ್. ಅಂದ್ರೆ VFX AI ಯೂಸ್ ಮಾಡಿ ಕಂಪ್ಲೀಟ್ ಆಗಿ ಯೂಸ್ ಮಾಡಿದ್ದಾರೆ. ಹೆವಿ ಲಾಸ್ಟ್ ಕ್ಲೀನ್ ಆಗಿ ಗೊತ್ತಾಗ್ತಿದೆ AI ಯೂಸ್ ಮಾಡಿರೋದು. ಸೊ ಇದರಿಂದ ನೀವು ನಿರಾಸೆ ಆಗಿದ್ದೀರಾ ಅಂತ ನಿಮ್ಮ ರಿವ್ಯೂ ಅಲ್ಲಿ ಗೊತ್ತಾಗ್ತಾ ಇದೆ. ಈ ತರ ಕಂಟಿನ್ಯೂಸ್ ಈ ತರ ಒಂದ್ 2-3 ತರ ಮೂವೀಸ್ ಇದೇ ತರ ನೋಡ್ರೆ ಮತ್ತೆ ನೆಕ್ಸ್ಟ್ ಕನ್ನಡ ನೋಡ್ಬೇಕಂತ ಇಂಟ್ರೆಸ್ಟ್ ಬರಲ್ಲ. ಓಕೆ, ಆಕ್ಚುಲಿ ನಾವು ಅವತಾರ್ ಫ್ಲೈ ಅಂಡ್ ಆಶ್ ನೋಡ್ಬೇಕಂತ ಪ್ಲಾನ್ ಮಾಡಿದ್ದು. ಓಕೆ, ಅದು ಕನ್ನಡದಲ್ಲಿದೆ. ಅದು VFX ಅದು ಕಂಟೆಂಟ್ ಚೆನ್ನಾಗಿದೆ. ಅದು ಕನ್ನಡದಲ್ಲಿ ಬಂದಿದೆ. ಅದು ರಿಯಲ್ ಸ್ಟೋರಿ ಇರ್ಬೋದು, ಬಟ್ ಏನೋ ಒಂಥರ ಇಮ್ಯಾಜಿನೇಷನ್ ತೆಗ್ದಿದ್ದಾರೆ. ಕಂಪ್ಲೀಟ್ಲಿ ಗ್ರಾಫಿಕ್ಸ್ ಇದು ಯೂಸ್ ಮಾಡಿದ್ದಾರೆ, AI ಯೂಸ್ ಮಾಡಿದ್ದಾರೆ. ಅದು ನನಗೆ ಅಷ್ಟೇ ಐಡಿಯಾ ಸರ್, AI ಬಗ್ಗೆ ಗೊತ್ತಷ್ಟೇ. ಓಕೆ, ಹಾಗಿದ್ರೆ ನೀವು 45 ಕಂಟೆಂಟ್ ನ ನೀವು ಅಷ್ಟೊಂದು ಇಷ್ಟಪಡಲಿಲ್ಲ, ಟೋಟಲಿ ಡಿಸಪಾಯಿಂಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್.